ಟಾರ್ಗೆಟ್ ಧರ್ಮಸ್ಥಳ ಅಂತ ಶಾಸಕ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳ ಹೋರಾಟಕ್ಕೂ ಎಸ್ಡಿಪಿಐಗೂ ಏನ್ ಸಂಬಂಧ? ನಿನ್ನೆನೂ ಕೂಡ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಹೋರಾಟಕ್ಕೂ ಎಸ್ಡಿಪಿಐಗೂ ಏನ್ ಸಂಬಂಧ? ಕಾರ್ಕಳ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಟೂಲ್ ಕಿಟ್ನ ಹೋರಾಟದ ಭಾಗವೇ ಟಾರ್ಗೆಟ್ ಧರ್ಮಸ್ಥಳ. ಕಾಡಿನಲ್ಲಿದ್ದ ನಕ್ಸಲರನ್ನ ತಂದು ಬಿಟ್ಟಿದ್ದರ ಫಲ ಇದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಶಾಸಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಸ್ಡಿಪಿಐ ಲಿಂಕ್ ಬಗ್ಗೆ ಹಲವು ಅನುಮಾನಗಳಿದೆ. ಏನ್ ಸಂಬಂಧ ಧರ್ಮಸ್ಥಳಕ್ಕೂ ಎಸ್ಡಿಪಿಐಗೂ? ಇದು ಟಾರ್ಗೆಟ್ ಧರ್ಮಸ್ಥಳ ಅಂತ ಹೇಳಿ ಶಾಸಕ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಡಿಪಿಐಗೂ ಇದಕ್ಕೂ ಏನ್ ಸಂಬಂಧ, ಏನಿದರ ಮರ್ಮ ಅಂತ ಶಾಸಕ ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಪವರ್ ಟಿವಿ ಇದನ್ನ ಮೊದಲಿಂದಲೂ ಹೇಳ್ಕೊಂಡೇ ಬಂದಿದೆ. ಇದು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಇದರ ಬಗ್ಗೆ ಪವರ್ ಟಿವಿ ನಿರಂತರವಾಗಿ ಹೇಳ್ತಾನೆ ಬಂದಿದೆ. ಹೋರಾಟದಲ್ಲಿರುವವರನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಸುನಿಲ್ ಕುಮಾರ್ ಸರಣಿ ಟ್ವೀಟ್ಗಳನ್ನ ಮಾಡಿದ್ದಾರೆ. ಎಡಪಂಥೀಯರು, ನಗರ ನಕ್ಸಲರು, ಎಸ್ಡಿಪಿಐ, ಜಿಹಾದಿ ಗ್ಯಾಂಗ್ ಕಾನೂನು ಕೈಗೆತ್ಕೊಳ್ತಾ ಇದ್ದಾರೆ, ಅಂಥವರೇ ತುಂಬಿಕೊಂಡಿದ್ದಾರೆ ಇದರಲ್ಲಿ ಅಂತ ಪೋಸ್ಟ್ ಮಾಡಿದ್ದಾರೆ. ಇವರೆಲ್ಲ ಒಟ್ಟಿಗೆ ಸೇರಿ ಹಿಂದುತ್ವ, ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ವಿರುದ್ಧ ನಡೆಸ್ತಾ ಇರುವಂತ ಟೂಲ್ ಕಿಟ್ ಹೋರಾಟದ ಭಾಗ ಇದು ಅಂತ ಹೇಳಿ ಸುನಿಲ್ ಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟಿವಿ ನಿರಂತರವಾಗಿ ಹೇಳ್ತಾನೆ ಬಂತು, ಇದು ಟಾರ್ಗೆಟ್ ಹಿಂದೂಯಿಸಂ, ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ವೀರೇಂದ್ರ ಹೆಗಡೆ ಹೊರತಾಗಿ ಇವರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಪವರ್ ಟಿವಿ ಹೇಳ್ತಾ ಬಂತು. ಇವತ್ತು ಶಾಸಕ ಸುನಿಲ್ ಕುಮಾರ್ ಅದೇ ಭಾಗದವರಾದಂತಹ ಕಾರ್ಕಳದ ಸುನಿಲ್ ಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಕಾಡ್ನಲ್ಲಿದ್ದಂತಹ ನಕ್ಸಲರನ್ನ ತಂದು ಬಿಟ್ಟಿದ್ರ ಫಲ ಇದು. ಎಸ್ಡಿಪಿಐಗೂ ಇದಕ್ಕೂ ಏನ್ ಸಂಬಂಧ? ಈ ಹೋರಾಟದಲ್ಲಿರೋರನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತವರೇ ಇಲ್ಲಿರೋದು, ಹಿಂದುತ್ವದ ವಿರುದ್ಧ ಇರುವಂತವರೇ ಇಲ್ಲಿರೋದು. ಇವರೆಲ್ಲ ಒಟ್ಟಿಗೆ ಸೇರಿ ಹಿಂದುತ್ವ, ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಾ, ಧರ್ಮಸ್ಥಳ ಹೋರಾಟದ ಬಗ್ಗೆ ಪವರ್ ಟಿವಿ ಕಳೆದ 1.5 ವರ್ಷದಿಂದ ಬಹಳ ನೇರವಾಗಿ ಹೇಳ್ತಾ ಬರ್ತಾ ಇದೆ. ಇದು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರೋದಲ್ಲ, ಇದು ಹಿಂದುತ್ವದ ವಿರೋಧವಾಗಿ ಹೋರಾಟ ಮಾಡ್ತಾ ಇರೋದು ಅಂತ ಹೇಳಿ ಇವತ್ತು ಶಾಸಕ ಸುನಿಲ್ ಕುಮಾರ್ ಕೂಡ ಅದೇ ಪ್ರಶ್ನೆಯನ್ನ ಎತ್ತಿದ್ದಾರೆ. ಎಸ್ಡಿಪಿಐಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ ಇದೆ ಈ ಹೋರಾಟಕ್ಕೂ ಅಂತ ಹೇಳಿ ಏನ್ ಹೇಳ್ತೀರಿ ದೀಪಾ? ಸಿಂಧೂರ, ಎಲ್ಲ ಒಂದ್ ಕಡೆ ಎಸ್ಡಿಪಿಐ ಈ ಒಂದು ಅಂದ್ರೆ ಈ ಹೋರಾಟ ಆಗಿರ್ಬೋದು, ಧರ್ಮಸ್ಥಳದ ವಿರುದ್ಧ ಕಿಚ್ಚು ಹಚ್ಚೋದಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಇನ್ವಾಲ್ವ್ ಆಗಿದೆ ಅನ್ನುವಂತಹ ಗುಮಾನಿ ಆ ಭಾಗದ ಒಂದಿಷ್ಟು ಅಲ್ಲಿನ ಸ್ಥಳೀಯರಿಗೆ ಇತ್ತು. ಅಂದ್ರೆ ಹಿಂದಿನ ಅನೇಕ ಚಟುವಟಿಕೆಗಳನ್ನ ಗಮನಿಸಿದಂತಹ ಅನೇಕರು ಇದನ್ನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಯಾವಾಗ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯ್ತು, ಹಲ್ಲೆ ಆದಂತಹ ಸಮಯದಲ್ಲಿ ಅವರು ಏನು ಅಡ್ಮಿಟ್ ಆಗಿದ್ರು ಆಸ್ಪತ್ರೆಗೆ, ಅಲ್ಲಿಗೆ ಹೋಗಿ ಎಸ್ಡಿಪಿಐನ ಕೆಲವೊಂದಿಷ್ಟು ಜನ ಭೇಟಿಯಾಗಿದ್ದಾರೆ ಅಂತ. ಆ ಯೂಟ್ಯೂಬರ್ಸ್ಗೂ ಎಸ್ಡಿಪಿಐ ಅವ್ರಿಗೂ ಇರುವಂತಹ ಸಂಬಂಧ ಆದ್ರೂ ಏನು, ಇವರೇ ಏನಾದ್ರೂ ಅವರಿಗೆ ಒಂದಿಷ್ಟು ಎತ್ತಿಕೊಂಡು ಕೊಡುವಂತಹ ಕೆಲಸ ಅಥವಾ ಈ ರೀತಿಯಾಗಿ ಆಗ್ಲಿ ಅನ್ನುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಅನುಮಾನ ಸಹಜವಾಗಿ ಕಾಡಿತ್ತು. ಆದ್ರೆ ಅದನ್ನೇ ಇದೀಗ ಬಿಜೆಪಿ ನಾಯಕರುಗಳು ಹೇಳ್ತಾ ಇರುವಂತಹದ್ದು, ಸ್ಪೆಷಲಿ ಸುನಿಲ್ ಕುಮಾರ್ ಅದನ್ನ ಎಕ್ಸ್ ಖಾತೆ ಮೂಲಕ ಹಂಚ್ಕೊಂಡಿರುವಂತಹದ್ದು. ಅಂದ್ರೆ ಈ ಒಂದು ಧರ್ಮಸ್ಥಳ ಅನ್ನುವಂತಹ ವಿಚಾರ ಅಥವಾ ಸೌಜನ್ಯ ಅನ್ನುವಂತಹ ವಿಚಾರಕ್ಕೆ ಒಂದ್ ರೀತಿ ಆ ಸ್ಥಳ ಮಹಿಮೆಗೆ ಕೆಟ್ಟ ಹೆಸರು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಒಂದಿಷ್ಟು ಜನ ಕೈ ಸೇರಿರಂಗಿದೆ. ಅದರ ಮುಂದುವರೆದ ಭಾಗವೇ ಈ ಒಂದು ಬಡಿದಾಟ ಆದ ನಂತರದಲ್ಲಿ ಅವರನ್ನ ಹೋಗಿ ಎಸ್ಡಿಪಿಐ ಭೇಟಿಯಾಗಿರುವಂತಹದ್ದು. ಹಿಂದೂ ಧಾರ್ಮಿಕ ನಂಬಿಕೆಗಳ ವಿರುದ್ಧ ನಡೆಸ್ತಾ ಇರುವಂತಹ ಟೂಲ್ ಕಿಟ್ನ ಹೋರಾಟ ಏನಿದೆ, ಆ ಹೋರಾಟದ ಮುಂದುವರೆದ ಭಾಗವೇ ಇದಾಗಿದೆ ಅನ್ನುವಂತಹದ್ದು. ಜೊತೆಗೆ ಕಾಡಿನಲ್ಲಿದ್ದಂತಹ ನಕ್ಸಲರನ್ನ ನಾಡಿಗೆ ಕರೆದುಕೊಂಡು ಬಿಟ್ರಲ್ಲ, ಆ ಒಂದು ಪ್ರತಿಫಲವೇ ಈಗ ಆಗ್ತಿದೆ ಅನ್ನುವಂತಹದ್ದನ್ನು ಹೇಳಿದ್ದಾರೆ. ಹಾಗಾಗಿ ಇದು ಧರ್ಮಸ್ಥಳ ಹೋರಾಟ ನ್ಯಾಯಯುತವಾಗಿ ನಡಿಬೇಕಾಗಿದ್ದಂತಹ ಹೋರಾಟ ಇದೀಗ ಬೇರೆಡೆಗೆ ತಿರುಗುವಂತೆಯೇ ಈ ರೀತಿಯಾಗಿ ಒಂದಿಷ್ಟು ಚಟುವಟಿಕೆಗಳು ನಡೀತಿದೆಯಾ ಅನ್ನುವಂತಹ ಅನುಮಾನ ಕೂಡ ಇರುವಂತಹದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. We'll be right back.